ಯಾಕೋ ಗೊತ್ತಿಲ್ಲ, ಮೀನನ್ ಜೊತೆ ಮಾತಾಡಬೇಕು ಅಂತ ಅನಿಸ್ತದೆ. ಮದನ್ ಮದುವೆ ಬಗ್ಗೆ ಸ್ವಲ್ಪ ಕೇಳಬೇಕು. ಅವಳ ಮನಸ್ಸಲ್ಲಿ ಏನೇನಿದೆ ಅಂತ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಟೀ ಕರೆದ್ರಿ ಅಂತೆ ಅತ್ತೆ ಹೇಳಿದ್ರು, ಯಾಕೋ ನಿನ್ನ ತರುಣ್ ಹುಡುಕ್ತಾ ಇದ್ದಾನೆ ನೋಡು ಅಂತ ಹೇಳಿದ್ರು. ಯಾಕ್ರಿ ನನ್ನನ್ನು ಹುಡುಕ್ತಾ ಇದ್ರಿ ಅಂತೆ? ಅದು ಮೀನಾ, ಏನಾಯ್ತು ಅಂದ್ರೆ ಮಧುನ ಮದುವೆ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡು ನಿನ್ನ ಜೊತೆ ನೀನು ಹೊರಗಡೆ ಹೋಗಿದ್ಯಲ್ಲ, ಏನೇ ವಿಷಯಕ್ಕೆ ಹೋಗಿದ್ದೆ ಹೊರಗಡೆ? ಅದ ರೀ, ನಾಳೆ ಅವರು ಬರ್ತೀನಿ ಅಂದ್ರಲ್ಲ, ಹಾಗಾಗಿ ನಿಮ್ಮ ಹತ್ರ ಏನು ಮುಚ್ಚು ಮರೆ, ನನಗೆ ಮುಚ್ಚಿಟ್ಕೊಳ್ಳೋದು ಮನಸ್ಸಲ್ಲೇ ಇಟ್ಕೊಂಡು ಆ, ಇವಾಗ ನೀವು ಎಲ್ಲ ಚೆನ್ನಾಗಿದ್ದೀರಿ ಅಂದಮೇಲೆ ನಿಮ್ಮ ಹತ್ರ ನನಗೆ ಮುಚ್ಚಿಟ್ಕೊಡೋಂಥದ್ದು ಏನೂ ಇಲ್ಲ. ಹೇಳ್ತೀನಿ. ಏನು ಅಂದರೆ ಅದು ಮಧು ಒಂದು ಹುಡುಗನ ಲವ್ ಮಾಡ್ತಾ ಇದ್ಲು. ಅವನ ಹೆಸರು ರಾಜು ಅಂತ ಹೇಳಿ. ಅದಕ್ಕಾಗಿ ಅತ್ತೆ ಏನಂದ್ರು, ಹೋಗಿ ಮಾತಾಡ್ಕೊಂಡು ಬಾ, ಹುಡುಗ ಹೇಗಿದ್ದಾನೆ ನೋಡ್ಕೊಂಡು ಬಾ ಅಂತ ಹೇಳಿದ್ರು. ಆಯಿತು ಸರಿ ಐತೆ ಅಂತೇಳಿ ಮಧು ಜೊತೆ ಹೋಗಿದ್ದೆ. ಹುಡುಗನ ಜೊತೆ ಎಲ್ಲ ಮಾತಾಡಿದೆ ರೀ. ಹುಡುಗ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾನಂತೆ. ತಿಂಗಳಿಗೆ ಏನಿಲ್ಲ ಅಂದರೂ 20,000 ಕೊಡ್ತಾರಂತೆ ಅವ್ರಿಗೆ. ಆಮೇಲೆ ಒಬ್ಬಾಕಿ ಅಕ್ಕ ಇದ್ದಾಳಂತೆ, ಒಬ್ಬಾಕಿ ತಂಗಿ ಇದ್ದಾಳಂತೆ. ಆಮೇಲೆ ಅಪ್ಪ ಅಮ್ಮ ಇದ್ದಾರೆ ಅಂತೆ ರೀ. ಅವ್ರದ್ದೊಂದು ಬಡವ್ರ ಫ್ಯಾಮಿಲಿ ಅಂತ ಅಂದರು. ಆಯ್ತು ಬಿಡ್ರಿ, ಬಡವ್ರ ಫ್ಯಾಮಿಲಿ ಆದರೂ ಪರವಾಗಿಲ್ಲ, ನಮ್ಮ ಮನೆ ಮಗಳನ್ನ ನೀವು ಚೆನ್ನಾಗಿ ನೋಡ್ಕೋತೇನಂದ್ರೆ ನಮಗೇನು ಮದುವೆ ಮಾಡಿ ಕೊಡೋದ್ರಲ್ಲಿ ಅಭ್ಯಂತರ ಇಲ್ಲ ಅಂತ ಹೇಳಿದ್ನಿ. ಅದಕ್ಕೆ ಅತ್ತಿಗೆ ಒಂದು ಜೊತೆ ಮಾತಾಡಿ ಅಂತ ಹೇಳಿದ್ನಿ. ಅತ್ತಿ ಆಯಿತು, ನಾಳೆ ಬರ್ತಾರಲ್ಲ ಇಲ್ಲೇ ಮಾತಾಡಿದ್ರಾಯ್ತು, ನೋಡು ನಮ್ಗೇನಾದರೂ ಚಲೋ ಅನ್ಸಿದ್ರೆ ಫಿಕ್ಸ್ ಮಾಡೋಣ, ಇಲ್ಲ ಅಂದ್ರೆ ಬ್ಯಾಡ ಅಂತ ಹೇಳ್ಬಿಡೋಣ ಅಂತ ಅಂದ್ರ ರೀ. ಓ ಹೌದಾ, ಮತ್ತೆ ನನಗೆ ಯಾಕೆ ಹೇಳಿರಲಿಲ್ಲ ನೀವು? ನೀವು ಹುಡುಗನ ನೋಡಕ್ಕೆ ಹೋಗ್ತೀನಿ ಅಂತಿದ್ರೆ ನಾನು ಬರ್ತಿದ್ನಲ್ಲ, ನನಗೆ ಯಾಕೆ ಹೇಳಲಿಲ್ಲ? ಯಾಕೆ ನನ್ನ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ಹಾಗೇನಿಲ್ಲ ರೀ. ಅತ್ತೆ ಏನಂದ್ರು, ನೀನು ಮತ್ತೆ ಮಧು ಅಷ್ಟೇ ಹೋಗಿ ಬನ್ನಿ, ಇವಾಗ ಸುಮ್ಮನೆ ನಾವೆಲ್ಲ ಯಾಕೆ, ನಾಳೆ ಇಲ್ಲೇ ಬರ್ತಾರಲ್ಲ ಎಲ್ಲ ಮಾತಾಡೋಣ ಅಂತಂದ್ರು ರೀ. ಅದಕ್ಕಾಗಿ ನಾನು ಆಯ್ತು ಬಿಡ್ರಿ ಅಂತೇಳಿ ಹೋದನ್ರಿ. ನಿಮಗೆ ಹೇಳ್ಬೇಕಂತ ಅನ್ಕೊನಿ ಬಂದು ನೋಡಿನಿ, ನೀವು ರೂಮ್ನಾಗ ಮಲ್ಕೊಂಡಿದ್ರಲ್ಲ, ಅದಕ್ಕೆ ಪಾಪ ಮಲ್ಕೊಂಡಾರು, ಯಾಕೆ ಎಬ್ಸೋದು ಬೇಡ ಅಂತೇಳಿ ಸುಮ್ಮನೆ ಆದ್ನಿ ರೀ. ಹೌದಾ, ಸರಿ ಆಯ್ತು ಬಿಡು. ಹೌದು ರೀ. ಈ ರೂಮಲ್ಲಿ ಏನು ಮಾಡ್ತಾ ಇದ್ದೀರಾ ನೀವು? ಇದು ಗೆಸ್ಟ್ ರೂಮ್ ಅಲ್ವಾ? ಇಲ್ಲೇನು ಮಾಡ್ತಾ ಇದ್ದೀರಾ? ಯಾಕೇನೋ ಮೀನಾ, ನನಗೆ ಆ ರೂಮಲ್ಲಿ ನಿದ್ದೆನೇ ಬರ್ತಾ ಇಲ್ಲ ಸರಿಯಾಗಿ. ಅದಕ್ಕಾಗಿ ಈ ರೂಮು ಚೆನ್ನಾಗಿದೆಯಲ್ಲ, ಈ ರೂಮಲ್ಲಿ ಮತ್ತೆ ಮಂಚ ಬೇರೆ ಇದೆ, ಹಾಗಾಗಿ ಇಲ್ಲೇ ಮಕ್ಕಳನ್ನ ಅಂತ ಅನಿಸ್ತು. ಹಾಗಾಗಿ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ತೊಗೊಂಡ್ಬಂದು ಇಲ್ಲೇ ಹೊಂದಿಸ್ಕೊಂಡ್ಬಿಡು. ಹೌದಾ? ಮತ್ತು ಇಷ್ಟು ದಿನ ಅಲ್ಲೇ ಇದ್ರಲ್ಲ, ಇದು ಯಾರಾದರೂ ಬಂದವ್ರಿಗೆ ಹೋದವ್ರಿಗೆ ಅಂತೇಳಿ ಇಲ್ಲಿ ಮಂಚ ಇತ್ತು. ನೀವು ಮತ್ತು ಅವಾಗಲೇ ಹೇಳಿದರೆ ನಾನು ಅವಾಗಲೇ ಇಲ್ಲೇ ಮಾಡ್ತಿದ್ದೆ. ಮತ್ತು ಅತ್ತೆ ಏನು ಹೇಳಿದ್ರು, ಅಲ್ಲೇ ಮಲ್ಕೊಡ್ರಿ ಅಂತ ಹೇಳಿರಲ್ಲ, ಅದಕ್ಕೆ ನಾನು ಅಲ್ಲೇ ಮಲ್ಕೋತಿದ್ನಿ. ಇದು ಸಣ್ಣ ರೂಮ್ ಆಗ್ತದೆ ಅಂದ್ರಲ್ರಿ, ಅದಕ್ಕಾಗಿ ನಾನು ಸುಮ್ಮನೆ ಅಲ್ಲಿ ದೊಡ್ಡ ರೂಮ್ ಅಲ್ಲ, ಅಲ್ಲೇನೇ ಇದ್ರೆ ಆಯ್ತು ಅಂತ ಅನ್ಕೊಂಡಿನಿ ರೀ. ಅಲ್ಲಾದರೆ ನಾವಿಬ್ರು ಬೇರೆ ಬೇರೆ ಮಲಗಬೇಕು, ಬೇರೆ ಬೇರೆ ಹಾಸಿಗೆ ಹಾಸ್ಬೇಕು. ಇಲ್ಲಾದರೆ ಇಬ್ರು ಒಂದೇ ಮಂಚದ ಮೇಲೆ ಮಲಗ್ತೀವಲ್ಲ, ಹಾಗಾಗಿ ಇಲ್ಲೇ ಮಲಗೋಣ ಇನ್ಮೇಲೆ. ಸರಿ ರೀ, ನೀವು ಹೇಗಂತೀರಾ ಹಾಗೆ. ನನಗೆ ಹೇಳೋದಕ್ಕೆ ಮಾತೇ ಬರ್ತಾ ಇಲ್ಲ. ಆಯಿತು ಬಿಡ್ರಿ, ಇನ್ಮೇಲೆ ಇಲ್ಲೇ ಮಲ್ಕೊಂಡ್ರಾಯ್ತು. ಹಾಗಿದ್ರೆ ಎಲ್ಲ ಇಲ್ಲೇ ಬಟ್ಟೆ ಎಲ್ಲ ಜೋಡಿಸ್ಕೊಂಡ್ಬಿಡನ್ವಾ? ನಾನು ನಿಂಗೆ ಹೆಲ್ಪ್ ಮಾಡಲಾ? ಬೇಡ ರೀ, ನಾನು ಒಬ್ಬಳೇ ತಂದು ಜೋಡಿಸ್ತೀನಿ. ನೀವು ಬೇಕಿದ್ರೆ ಮಕ್ಕೋರಿ, ನಾನು ಜೋಡಿಸ್ತೀನಿ. ಬರೀ ಮಲ್ಕೊಳ್ದ ಮಾಡಲಿ ನಾನು? ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ, ನನಗೂ ಕುಂತು ಬೇಜಾರಾಗೈತಿ, ಸ್ವಲ್ಪ ನಾನು ನಿಂಗೆ ಹೆಲ್ಪ್ ಮಾಡಲಾ? ನಿಮ್ಮ ಇಷ್ಟ ರೀ, ನೀವು ಇಷ್ಟೊಂದು ಕೇಳಿದ್ರೆ ನಾನು ಯಾಕೆ ಬೇಡ ಅನ್ಲಿ, ನೀವು ಹೆಂಗೆ ಹೇಳ್ತೀರಿ ಹಂಗೆ ರೀ. ಸರಿ ಸರಿ ಆಯಿತು. ಅಮ್ಮ ಏನು ಮಾಡ್ತಾ ಇದ್ದಾರೆ? ಇಲ್ಲ ರೀ, ಅವರು ಅಲ್ಲೇ ಹೊರಗಡೆ ಹಾಲಲ್ಲಿ ಇದ್ದಾರೆ ರೀ. ಸರಿ ಆಯಿತು. ನಾನು ತೊಗೊಂಡು ಬರ್ತೀನಿ ರೀ, ಕಡೆ ಎಲ್ಲ ಬ್ಯಾಗ್ನಾಗೆಲ್ಲ ಇಟ್ಕೊಂಡು ಬರ್ತೀನಿ. ಆಮೇಲೆ ಎಲ್ಲ ಜೋಡಿಸಿದ್ರಾಯ್ತು, ಬೇಕಿದ್ರೆ ನೀವು ಅವಾಗ ಹೆಲ್ಪ್ ಮಾಡುವಂತ್ರೆ. ಸರಿ ಮೀನಾ. ಅಂತೂ ಇಂತೂ ಮೀನಾನ ಮೇಲೆ ನನಗೆ ಲವ್ ಸ್ಟಾರ್ಟ್ ಆಗಿದೆ ಅಂತ ಅನಿಸ್ತಿದೆ ಅಲ್ವಾ? ಇಲ್ಲ ಅಂದ್ರೆ ನಾನು ಮೊದಲು ಹೆಂಗಿದ್ನಿ, ಇವಾಗ ಫುಲ್ ಚೇಂಜ್ ಆಗಿಬಿಟ್ಟಿದ್ದೀನಿ. ಮೀನಾನ್ ಕಂಡ್ರೆ ಸ್ವಲ್ಪ ಸ್ವಲ್ಪ ಪ್ರೀತಿ ಬರ್ತಾ ಇದೆ ಅಂತ ಅನಿಸ್ತಿದೆ. ಅವಳು ಜಾಸ್ತಿ ಕೆಲಸ ಮಾಡೋಕತ್ರ ನನಗೆ ಬೇಜಾರಾಗ್ತತಿ. ಅವಳು ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರೆ ಅವಳನ್ನ ನೋಡ್ಬೇಕಂತ ಅನಿಸ್ತತಿ. ಯಾಕೆ ಈ ರೀತಿ ಆಗ್ತಾ ಇದೆ? ನಿಜವಾಗ್ಲೂ ಇದು ಪ್ರೀತಿ ಅನ್ಬೇಕಾ? ಇದು ಪ್ರೀತಿನೇ ಅಂತ ಅನ್ಸುತ್ತೆ. ನಿಜವಾಗ್ಲೂ ಅವಳ ಮೇಲೆ ನನಗೆ ಪ್ರೀತಿ ಆದರೆ ಸಾಕು. ಅಮ್ಮ ಹೇಳಿರೋದು ಇನ್ನೂ 1-2 ದಿನ ಅಷ್ಟೇ ಇದೆ. 2 ದಿನದಲ್ಲಿ ನನಗೆ ಅವಳ ಮೇಲೆ ಪ್ರೀತಿ ಆದರೆ ಅವಳು ನಾನು ಒಂದಾಗ್ಬೋದು. ಒಂದಾಗಿ ಸಂಸಾರ ಸ್ಟಾರ್ಟ್ ಮಾಡ್ಬೋದು. ಇನ್ಮೇಲೆ ಇಲ್ಲೇ ಇರ್ತೀವಲ್ಲ, ಈ ರೂಮ್ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಯಾಕೋ ಈ ರೂಮಿಗೆ ಬಂದ ಮೇಲೆ ನನ್ನದು ಮನಸ್ಸು ಫುಲ್ ಚೇಂಜ್ ಆಗ್ತಾ ಇದೆ. ಹಾಗಾಗಿ ಇದೇ ರೂಮಲ್ಲಿ ನಾನು ಇರಬೇಕು ಅಂತ ಅಂದ್ಕೊಂಡೆ. ಈ ರೂಮಿಗೆ ಬಂದಾಗಿಂದ ಬರೀ ಎಲ್ಲಿ ನೋಡಿದ್ರು ನನಗೆ ಮೀನಾನೇ ಕಾಣಿಸ್ತಾ ಇದ್ದಾಳೆ. ತರುಣ್, ಇಲ್ಲೇನು ಮಾಡ್ತಾ ಇದೀಯಾ? ಅದು ಅಮ್ಮ, ಇನ್ಮೇಲೆ ನಾವು ಇದೇ ರೂಮಲ್ಲಿ ಇರಬೇಕು ಅಂತ ಅನ್ಕೊಂಡಿನಮ್ಮ. ಯಾಕೆ ಇಲ್ಲಾಕ? ಅಲ್ಲೇನಾಯ್ತು? ಅಲ್ಲ ಅದೇ ರೂಮ್ ಸ್ವಲ್ಪ ದೊಡ್ಡದೈತಲ್ಲ, ಇದೇನು ಸಣ್ಣ ರೂಮ್ ಐತಿ? ಯಾರು ಗೆಸ್ಟ್ ಬಂದಾಗ ಮಕ್ಕೊಳಕ ಐತಿದ್ರು, ಸುಮ್ಮನೆ ಇಲ್ಲೇ ಯಾಕೆ ಮಕ್ಕೋತೀರಿ? ಅಲ್ಲೇ ಮಕ್ಕೋಬೇಕಿಲ್ಲ? ಇಲ್ಲ ಅಮ್ಮ, ಯಾಕೋ ನನಗೆ ಆ ರೂಮ್ನ ಸರಿ ಅಂತ ಅನಿಸ್ತಾ ಇಲ್ಲ. ಅಲ್ಲಿದ್ರೆ ನನ್ನ ಮನಸ್ಸು ಯಾಕೋ ಒಂಥರ ತೆಲ್ಲು ಬರ್ತದೆ ನನಗೆ. ಅದಕ್ಕೆ ನಾನು ಈ ರೂಮಲ್ಲಿ ಇರಬೇಕು ಅಂತ ಅನ್ಕೊಂಡಿನಮ್ಮ. ಹೌದು, ಎಲ್ಲೂ ಬರ್ತತಿ ಯಾಕ?
ಯಾಕೇನಮ್ಮ ಆ ರೂಮಲ್ಲಿ ಇದ್ರೆ ಸಾಕು ನನಗೆ ಮೀನಾನ್ ಮೇಲೆ ಬರೀ ಕೋಪನೇ ಬರುತ್ತೆ. ಅವಳನ್ನು ಹೊಡಿಬೇಕು ಅಂತ ಅನಿಸುತ್ತೆ, ಅವಳ ಜೊತೆ ಜಗಳ ಮಾಡಬೇಕು ಅಂತ ಅನಿಸುತ್ತೆ. ಇವಾಗ 2 ದಿನ ಆಯಿತು ನಾನು ಈ ರೂಮಲ್ಲಿ ಇರೋದ್ರಿಂದ ನನಗೆ ಅವಳ ಮೇಲೆ ಫೀಲಿಂಗ್ಸ್ ಚೇಂಜ್ ಆಗಿದೆ ಅಮ್ಮ. ಆ ರೂಮಲ್ಲಿ ಇದ್ದಾಗ ಫೀಲಿಂಗ್ಸ್ ಹೇಗಿತ್ತೋ ಈ ರೂಮಲ್ಲಿ ಇರೋದಕ್ಕೆ ಫೀಲಿಂಗ್ಸ್ ಎಲ್ಲ ಫುಲ್ ಡಿಫ್ರೆಂಟ್ ಆಗಿದೆ ಅಮ್ಮ. ಅದಕ್ಕಾಗಿ ನನಗೆ ಯಾಕೋ ಆ ರೂಮಲ್ಲಿ ಏನೋ ಇದೆ ಅಂತ ಅನಿಸ್ತಾ ಇದೆ ಅಮ್ಮ. ಹೌದಾ? ಆ ರೂಮಲ್ಲಿ ಇದ್ದಾಗ ನಿನಗೆ ಹಂಗ ಅನ್ಸಾಯ್ತು? ಅಯ್ಯೋ, ಅಂದ್ರ ನಾವಿಲ್ಲಿ ಬಾಡಿಗೆ ಕೊಟ್ಟು ಹೋಗಿದ್ವಲ್ಲ, ಅವಾಗ ಏನಾದರೂ ಆಗೈತೇನೆ ಈ ಮನ್ಯಾಗ ಮತ್ತೆ? ನನಗೂ ಒಂದು ಗೊತ್ತಿಲ್ಲ. ನನಗೂ ಒಂದೊಂದ್ಸರಿ ಹಂಗ ಅನಿಸ್ತತಿ. ಆ ಕಡೆ ಈ ಕಡೆ ರಾತ್ರಿ ಎದ್ನಿ ಅಂದ್ರೆ ಸಾಕು, ಯಾರ್ಯಾರೋ ಓಡಾಡಿದಂಗೆ ಆಗ್ತತಿ. ಅಲ್ಲಿ ನೋಡ್ರಿ ಹೊರಗಡೆ ಗೆಜ್ಜೆ ಸೌಂಡ್ ಕೇಳಿಸಿದಂಗೆ ಆಗ್ತತಿ. ಹಿಂಗೆ ಆಗತತಿ. ಏನು ಮಾಡ್ಬೇಕೇನೋ. ನನಗೂ ಇದನ್ನ ಯಾರ್ದು ಮುಂದೆ ಹೇಳಕ್ಕಾಗಿರ್ತಿಲ್ಲ ನೋಡ್ತಾರ. ನೀನು ಹೇಳಿದಂತ ಕೆಲಸ ನಾನು ನಿನ್ನ ಮುಂದೆ ಹೇಳಿನಿ. ಅಲ್ಲ, ಈ ಮನೆಗೆ ಏನಾಗಿತ್ತು ಅಂತ ಹೇಳಿ ನಾವು ಯಾರನ್ನ ಕೇಳ್ಬೇಕಂತ ನನಗೆ ಗೊತ್ತಾಗತ್ತೆ. ಯಾರನ್ನಾದ್ರೂ ಸಾಂಗಳನ್ನಾದ್ರೂ ಕರೆಸಿ ಕೇಳು, ಅಥವಾ ಏನು ನಿಮ್ಮಪ್ಪ ಹೇಳ್ಬೇಕು ಅನ್ಕೊನಿ. ನಿಮ್ಮಪ್ಪ ಅದೆಲ್ಲ ನಂಬಂಗೇ ಇಲ್ಲ. ಅದಕ್ಕೆ ಇರ್ಲಿ ಬಿಡತ್ತ ಅಂತ ಹೇಳಿ ನಾನೇ ಅದನ್ನ ತಲೆಯಾಗಿ ಇಟ್ಕೊಂಡು ಸುಮ್ಮನೆ ಆಗಿದ್ನಿ. ಅಂತದ್ರಾಗ ನಿಂದೊಂದು ಜಗಳಿತ್ತಲ್ಲ, ಅದೊಂದು ಬಗೆಹರಿತು. ಇವಾಗಿನ ಮದೊಂದೊಂದು ಚಲ ಆಗೈತಿ, ಅದೆಲ್ಲ ಮುಗಿಲಿ ಬಿಡು, ಆಮೇಲೆ ಕೇಳಿದ್ರಾಯ್ತಂತ ಸುಮ್ಮನೆ ಆದ್ನಿ. ಈಗ ನಿನಗೂ ಹಂಗ ಅನ್ಸಾಕತ್ತು? ಹೌದು ಅಮ್ಮ, ನನಗೆ ಇವಾಗ ಒಂದು 4-5 ದಿನ ಆಯಿತು ಈ ಮನೆಗೆ ಬಂದಾಗಿಂದ ನನಗೆ ಅದೇ ರೀತಿ ಫೀಲ್ ಆಕತ್ತಮ್ಮ ಅಲ್ಲಿ. ಅದಕ್ಕಾಗಿ ಈ ರೂಮಿಗೆ ಬಂದಾಗಿಂದ ನನಗೆ ನಾನು ಮೀನಾ ಅಲ್ಲಿ ಇದ್ಲಲ್ಲ ಮಧು ಜೊತೆ ಮಲಗಬೇಕಾದ್ರೆ ನಾನು ಇಲ್ಲಿ ಈ ರೂಮಲ್ಲಿ ಬಂದು ಮಲಗಿದ್ನಲ್ಲ, ನನಗೆ ಅವಾಗ ಇಲ್ಲಿ ಫೀಲೇ ಬೇರೆ ಆಯಿತು ಅಮ್ಮ. ಇಲ್ಲಿ ಏನೇ ಇದ್ದರೆ ಸಾಕು ನನಗೆ ಮೀನನ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಇತ್ತು. ಅವಳನ್ನ ಇನ್ನೂ ಜಾಸ್ತಿ ಪ್ರೀತಿ ಮಾಡಬೇಕು ಅಂತ ಅನ್ಸುತ್ತೆ. ಅವಳ ಜೊತೆ ಇದ್ರೆ ಏನು, ಅವಳನ್ನ ನೋಡ್ತಾನೆ ಇರಬೇಕು ಅನ್ಸುತ್ತೆ, ಅವಳ ಜೊತೆನೇ ಇರಬೇಕು ಅಂತ ಅನ್ಸುತ್ತೆ. ಅವಳನ್ನ ಬಿಟ್ಟಿರೋದಕ್ಕೂ ಆಗಲ್ಲ ಈ ರೂಮಲ್ಲಿದ್ದರೆ. ಆ ರೂಮಲ್ಲಿದ್ದರೆ ಅವಳ ಜೊತೆ ಜಗಳ ಮಾಡಬೇಕು ಅಂತ ಅನ್ಸುತ್ತೆ. ಯಾಕಂತ ಗೊತ್ತಾಗ್ತಾ ಇಲ್ಲ. ಅವಳನ್ನ ಮುಟ್ಟಿದ್ರೆ ಅವಳು ಕೂಡ ಹಾಗೆ ಮಾಡ್ತಿದ್ಲು ಅಮ್ಮ. ನನಗೆ ಒಂದು ಕ್ಷಣ ಏನಾಯ್ತು ಗೊತ್ತಿಲ್ಲ. ಅದಕ್ಕೆ ನಾನು ಇಲ್ಲಿ ಬಂದು ಉಳಿಬೇಕಂತ ಅನ್ಕೊಂಡು ಅದಕ್ಕೆ ಮೀನಾನು ಹ್ಞೂ ಅಂತ ಅಂದ್ಲು. ಅದಕ್ಕೆ ಇಲ್ಲಿ ಬಂದು ಈ ರೂಮಲ್ಲಿ ಉಳಿತಾ ಇದೀವಿ ಅಮ್ಮ. ಸರಿ ಸರಿ, ನಿಮಗೆ ಯಾವ ರೂಮಲ್ಲಿ ಇಷ್ಟ ಆಗುತ್ತೋ ಆ ರೂಮಲ್ಲಿ ಇರಿ. ನೀವು ಯಾವ ರೂಮಲ್ಲಿ ಇದ್ರೆ ನಿಮಗೆ ನಿಮ್ಮ ಜೀವನ ಸರಿ ಹೋಗೋದು ನನಗೆ ಅಷ್ಟೇ ಮುಖ್ಯ. ನೀವು ಇಬ್ರು ಚೆನ್ನಾಗಿರೋದು ಅಷ್ಟೇ ಮುಖ್ಯ. ಯಾವ ರೂಮಲ್ಲಿ ಇದ್ರೇನು, ರೂಮ್ ಮುಖ್ಯ ಅಲ್ಲ, ಮನಸ್ಸುಗಳು ಒಂದಾಗೋದು ಮುಖ್ಯ ಅಲ್ವಾ? ನೀವು ಇಬ್ರು ಚೆನ್ನಾಗಿ ನಗ್ನಗ್ತಾ ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು ನೋಡು. ನನಗೆ ಒಂದು ವರ್ಷದಾಗ ಒಂದು ಮೊಮ್ಮಗನ ಕೊಟ್ಬಿಡ್ರಿ, ನಿಮ್ಮನ್ನ ನಾನು ಏನೂ ಕೇಳಲ್ಲ. ಸರಿ ಅಮ್ಮ, ಸರಿ. ನನಗೂ ಇವಾಗ ಮೀನಾನ ಮೇಲೆ ತುಂಬ ಪ್ರೀತಿ ಬರ್ತಾ ಇದೆ. ನೀನು ಹೇಳಿರೋದಕ್ಕೆ ನನಗೂ ಒಪ್ಪಿಗೆ ಇದೆ. ಮೀನಾಗೆ ಒಪ್ಪಿಗೆನಾ ಅಂತ ಕೇಳು. ಅವಳಿಗೂ ಒಪ್ಪಿಗೆ ಇದ್ದರೆ ಮುಂದೆ ನೀನು ಯಾವಾಗ ಇಡ್ತೀಯೋ ಅವಾಗ ನನಗಂತೂ ರೆಡಿ. ಹೌದಾ ಮಗನೇ? ನನಗಂತೂ ಕೇಳಿ ತುಂಬ ಖುಷಿ ಆಯಿತು. ಆದ್ರೆ ಮೀನಾಗಂತೂ ನಾವು ಹೇಳಿದ್ರೆ ಒಪ್ಕೊತಾಳು. ಆಕಿ ನಿನ್ಗೆ ಯಾವಾಗ ಹ್ಞೂ ಅಂತೀಯೋ ಅವಾಗ ಹ್ಞೂ ಅಂದರೆ ಆಯಿತು ಅಂತ ಸುಮ್ಮನೆ ಆಗಿದ್ಲು. ಆದರೆ ಇದೊಂದಾಯಿತು. ಇದಕ್ಕಿಂತ ಮುಂಚೆ ನಾವು ಅದನ್ನ ಏನಾದರೂ ಮಾಡ್ಬೇಕು ನೋಡಪ್ಪ ಮಗನೇ. ಎದ್ರ ಬಗ್ಗೆ ಹೇಳ್ತಾ ಇದೀಯಮ್ಮ? ಅದೇಪ್ಪ ಆ ರೂಮ್ ಬಗ್ಗೆ. ನೋಡು, ಆ ರೂಮ್ ಏನೈತಿ, ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡೋಣ. ಆ ರೂಮ್ಗೆ ಯಾರಾದ್ರು ಬೇಕಾದ್ರೆ ಗೆಸ್ಟ್ ಬಂದಾರ ಮಲಗಿಸಿರಾಯ್ತು. ಅಲ್ಲೇ ನೀವು ಹೋಗಕ್ಕೆ ಹೋಗ್ಬೇಡ, ಇನ್ಮ್ಯಾಗ ಇಲ್ಲೇ ಉಳ್ಕೊಂಬಿಡ್ರಿ. ಸರಿ ಆಯಿತು ಅಮ್ಮ. ಬಾ ಹಂಗಾರೆ ಅಲ್ಲೇ ಹಾಲ್ನಾಗ ಕುಂದ್ರುಂಡ್ರಿ. ಏನೇನ್ರ ಮಾಡ್ಬೇಕು ಕೆಲಸ? ಇಲ್ಲಮ್ಮ, ಮೀನಾ ಎಲ್ಲ ತೊಗೊಂಡು ಬರಕ್ಕೆ ಹೋಗಿದ್ದಾಳೆ. ಇಬ್ರು ಕುಡಿ ಜೋಡಿಸಿ ಇಟ್ಕೊಂಡು ಆಮೇಲೆ ಬರ್ತೀನಮ್ಮ. ಸರಿ ಸರಿ, ಆಯಿತು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗತ್ರಿ? ಎಲ್ಲರೂ ಚಲೋ ಓದಿರಿ ಅಂತ ಅಂದ್ಕೊಂಡಿನಿ. ಇವತ್ತು ನಾನು ಮೀನಾ ರೂಪದಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಏನಂತ ಅಂದರೆ, ನನ್ನ ಒಂದು ಇನ್ನೂ ಒಂದು ಚಾನಲ್ ಇದೆ, ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲ್ ಅಂತ ಹೇಳಿ. ಸೊ ನಾವು ರಾಯಚೂರಲ್ಲಿ ಇರೋದ್ರಿಂದ ನಾನು ರಾಯಚೂರು ಚಾನಲ್ ಅಂತ ಹೇಳಿ ಅದನ್ನು ಹೆಸರನ್ನ ಇಟ್ಟಿದ್ದೀನಿ. ದಾರಿ ತಪ್ಪಿದ ಮಗ ಸೀರಿಯಲ್ಗೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಹಾಗೆ ಅತ್ತೆ ಸೊಸೆ ಸೀರಿಯಲ್ಗೂ ಕೂಡ ಜಂಜಾಟ ಅನ್ನೋ ಒಂದು ಅದು ಜೀವನ, ಹಳ್ಳಿ ಜೀವನದ ಕತೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ತೋರಿಸ್ತೀನಿ. ಅದು ಇದಕ್ಕೆ ದಾರಿ ತಪ್ಪಿದ ಮಗಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಸೊ ಅದಕ್ಕೂ ಕೂಡ ಹಾಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ದಾರಿ ತಪ್ಪಿದ ಮಗಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಮತ್ತು ಪ್ರತಿಯೊಬ್ಬರು ವಿಡಿಯೋನ ನೋಡಿದ ಮೇಲೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಯು ಕೂಡ ಶೇರ್ ಮಾಡಿ, ಅವರು ಕೂಡ ನನ್ನ ವಿಡಿಯೋನ ನೋಡಿ ಅವರು ಕೂಡ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ದಾರಿ ತಪ್ಪಿದ ಮಗ ಮತ್ತು ಅತ್ತೆ ಸೊಸೆ ಜಂಜಾಟ ಸೀರಿಯಲ್ ಹೇಗೆ ಬರ್ತಾ ಇದೆ ಅಂತ ಹೇಳಿ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹಾಗೆ ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನು ವಿಡಿಯೋ ನೋಟಿಫಿಕೇಶನ್ ಪ್ರತಿಯೊಂದು ನಿಮಗೆ ಫಸ್ಟ್ ಬರುತ್ತೆ, ಸೊ ನೀವು ವಾಚ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅಮ್ಮ, ಇವತ್ತು ಎಷ್ಟುಕೊಂಡು ಬಟ್ಟೆ ಇದೆ ಅಲ್ಲ, ಇಷ್ಟು ಬಟ್ಟೆ ಎಲ್ಲ ಒಗೆದು ಹಾಕಿನಿ, ಮತ್ತು ಆದರೂ ಇಷ್ಟು ಬಟ್ಟೆ ಇದಾವಲ್ಲ, ಏನು ಮಾಡೋದು? ಬರೀ ಒಗೆಯೋದೇ ಆಗೈತೆ ನೋಡಿ ಇವತ್ತರ. ಎಲ್ಲ ಕೆಲಸ ಬಿಟ್ಟು ಬರೀ ಬಟ್ಟೆ ಒಗೆಯೋದೇ ಮಾಡ್ಕೊತ ಕುಂತ್ಬಿಟ್ಟೇನಿ. ಮಾತಾಡ್ಕೊಂತ ನಿಂತ್ರೆ ಮತ್ತೆ ಮಾತಾಡ್ಕೊಂತಾನೆ ನಿಂದ್ರೋದಾಗ್ತತಿ. ಬಡ ಬಡ ಬಟ್ಟೆ ಒಗೆದು ಹಾಕಿದ್ರಾಯ್ತು. ಇಲ್ಲ, ಇವೆಲ್ಲ ಬುಟ್ಟೆಕಿನ್ನು ಒಗೆದು ಹಾಕಿದ್ವಲ್ಲ, ಆ ಕಡೆ ಎದಿಟ್ಟಿದ್ದು 4 ಇದಾವೆ, ಅವು ಅಷ್ಟೇ. ಮತ್ತು ಅಷ್ಟು ಬಟ್ಟೆ ಎಲ್ಲ ಮತ್ತೆ ಒಣಗಿ ಬೇರೆ ಹಾಕಿದ್ದೀನಿ. ಇವತ್ತು 4 ಒಗೆದ ಒಣಗಿ ಹಾಕ್ಬಿಡ್ತೇನೆ, ಮತ್ತೆ ಏನು ಮಾಡೋದಿನ.
ಏನು ಮಾಡ್ತಾ ಇದ್ದೀರಾ? ಬಟ್ಟೆ ಒಗಿತಾ ಇದ್ನಿ. ನೀನು ಯಾರಪ್ಪ ಗೊತ್ತಾಗ್ಲಿಲ್ಲಲ್ಲ ನನಗೆ? ಅಯ್ಯೋ ನಾಕ ಮಧು ಅವರ ಫ್ರೆಂಡ ಸಂಗೀತ ಅಂತ ಹೇಳಿ. ಹೌದನ್ನ, ನಾನು ನೋಡಿ ಇಲ್ಲ ಬಿಡಪ್ಪಿ. ನೀನು ಒಂದ್ಸರಿನ ಒಳಗೆ ತಗೊಂಡಪ್ಪಿ. ಮಧು ಅಕ್ಕ, ನೀವೊಂದು ವಿಷಯ ಹೇಳಬೇಕಾಗಿತ್ತು ಅಕ್ಕ. ನಾಳೆ ಮಧುನೇನೋ ನೋಡಕ್ಕೆ ಬರತ್ತ ಅಂತಲ್ಲ, ಅದಕ್ಕೆ ನಿನ್ನ ಹತ್ರ ನಾನು ಒಂದು ವಿಷಯ ಮಾತಾಡಬೇಕಾಗಿತ್ತು ಅಕ್ಕ. ನನ್ನ ಹತ್ರನಾ? ಏನು? ನೀ ಏನು ಅನ್ನೋದಿಲ್ಲ ಅಂದ್ರೆ ನಾನು ಹೇಳ್ತೇನಕ್ಕ. ಇಲ್ಲ ಹೇಳು, ನಾನು ಏನನ್ನೆಲ್ಲ ಹೇಳು. ಯಾಕೆ ಸಂಗೀತ ಈ ರೀತಿ ಕೇಳತ್ತೀವಿ? ಏನಾಯ್ತು? ಅಂಥದ್ದು ಏನಾದರೂ ಪ್ರಾಬ್ಲಮ್ ಐತನ? ಹೌದು ಅಕ್ಕ, ದೊಡ್ಡ ಪ್ರಾಬ್ಲಮ್ ಐತಿ. ಮಧು ಒಂದು ಹುಡುಗನ ಲವ್ ಮಾಡತ್ತಾಳಕ್ಕ, ರಾಜು ಅಂತ ಹೇಳಿ. ನಮಗೆ ಅದು ಗೊತ್ತು. ಆಕೆ ಅವ್ರ ಜೊತೆನ ಹೋಗಿ ನಿನ್ನ ಕರ್ಕೊಂಡೋಗಿ ಮಾತಾಡ್ಸ್ಕೊಂಬಂದ್ಲು. ನಮಗೂ ಹುಡುಗ ಇಷ್ಟ ಆದಂತೇಳಿ ನಾಳೆ ಬರೋದು ಕೇಳೀವಿ. ಯಾಕೆ ಹಿಂಗೆ ಕೇಳತ್ತಿದಿ ಸಂಗೀತ? ಇಲ್ಲ ಅಕ್ಕ, ರಾಜು ಸರಿ ಇಲ್ಲ ಅಕ್ಕ. ರಾಜು ನೀವು ಅನ್ಕೊಂಡಂಗಿಲ್ಲ ಅಕ್ಕ. ಅವನು ಮತ್ತೆ ಬೇರೆ ಇಬ್ಬರನ್ನ ಲವ್ ಮಾಡತ್ತಾನಕ್ಕ. ಅದ್ರಾಗ ಒಬ್ಬಾಕಿನ ಮದುವೆ ಆಗ್ಬೇಕಂತೇಳಿ ಅನ್ಕೊಂಡನಕ್ಕ. ಈ ಮಧುನನು ಅವನು ಫುಲ್ ಇದರಲ್ಲಿ ಲವ್ ಮಾಡತ್ತಿಲ್ಲಕ್ಕ. ಆಕಿನೂ ನಾವು ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಲವ್ ಮಾಡತ್ತಾನಂತ ನನ್ನ ಲವರ್ ಮುಂದೆ ಹೇಳಿದ್ದಕ್ಕ ಅವನು. ಅದಕ್ಕಾಗಿ ನಾನು ಅದನ್ನ ಮಧುನ ಮುಂದೆ ಹೇಳಿದೆ. ಮಧು ನನ್ನ ಜೊತೆ ಮಾತಾಡೋದ ಬಿಟ್ಬಿಟ್ಲು ಅಕ್ಕ. ಹಾ ಹೌದಾ? ಅಯ್ಯೋ, ನಾನು ಅವ್ರು ನೋಡಿದ್ರೆ ಒಳ್ಳೆಯವ್ರು ಅಂತೇಳಿ ಮನೆಗೆಲ್ಲ ಒಪ್ಪಿಸ್ಬಿಟ್ನಲ್ಲ ಸಂಗೀತ. ನೀನು ನಿನ್ನೆ ಯಾಕೆ ನನಗೆ ಬಂದು ಹೇಳಿಲ್ಲ? ನನಗೆ ಗೊತ್ತಿರಲಿಲ್ಲ ಅಕ್ಕ. ನನಗೆ ನಿನ್ನೆ ಮಧು ಫೋನ್ ಮಾಡಿದ್ಲು. ನೋಡು, ನೀನು ನನ್ನ ಲವರ್ನ ಕೆಟ್ಟವನು ಅಂತ ಹೇಳಿದ್ದೆ. ಆದರೆ ಇವಾಗ ನಾನು ಅವನನ್ನೇ ಮನೇಲೆಲ್ಲರನ್ನೂ ಒಪ್ಪಿಸಿ, ಅವ್ರ ಮನೇಲಿ ಒಪ್ಪಿಸಿ ಮದುವೆ ಆಗೋದಕ್ಕೆ ನಾನು ರೆಡಿಯಾಗಿದ್ದೀನಿ ಅಂತ ಹೇಳಿದ್ಲು ಅಕ್ಕ. ಅದಕ್ಕಾಗಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ನಾನು ಬಂದೆ ಅಕ್ಕ. ಅವಳನ್ನು ನೋಡಕ್ಕೆ ನಾನು ಏನು ಬಂದಿಲ್ಲ ಅಕ್ಕ. ನಿಮ್ಮ ಜೊತೆ ಮಾತಾಡಬೇಕು ಅಂತ ನಾನು ಬಂದೆ ಅಕ್ಕ. ಅಲ್ಲ, ನೀನು ಮೊದಲೇ ಆದರೂ ಹೇಳಬೇಕಿಲ್ಲ ಸಂಗೀತ. ಇವಾಗ ಎಲ್ಲ ಫಿಕ್ಸ್ ಆಗಿಬಿಟ್ಟೈತಿ. ನಾಳೆ ಅವ್ರು ಬರ್ತಾರೋ. ಇವಾಗ ಹೋಗಿ ನಾನು ಹೆಂಗೆ ಅತ್ತಿಗೆ ಹೇಳಿ ಅವ್ರು ಸರಿ ಇಲ್ಲ ಅಂತ ಹೇಳಿ? ಹೇ ಸಂಗೀತ, ನೀನೇನು ಮಾಡ್ತಾ ಇದೆಯಾ ಇಲ್ಲಿ? ಏನು ಹೇಳ್ತಾ ಇದೀಯಾ ನಮ್ಮ ಅತ್ತಿಗೆಗೆ? ಅಲ್ಲ, ನೀನೇನೇ ಇಲ್ಲಿ ಮಾಡ್ತಾ ಇದೆಯಾ? ನೀನು ಯಾವಳೇ ನಮ್ಮ ಮನೆಗೆ ಬಾ ಅಂತ ಹೇಳಿರೋದು? ಅದು ಮಧು ಅದು ರಾಜು ಬಗ್ಗೆ ಹೇಳಕ್ ಬಂದಿದ್ದೆ ಕಣೆ. ನೀನು ಯಾವಳೇ ನನ್ನವರ ಬಗ್ಗೆ ಮಾತಾಡೋದು? ಅಲ್ಲ, ಅವನಿಗೆ ನೀನು ಕಾಳು ಹಾಕಿ ಇವಾಗ ನನ್ನನ್ನು ಅವ್ನು ಮದುವೆ ಆಗಬಾರ್ದು ಅಂತ ಹೇಳಿ ಇವಾಗ ನಮ್ಮ ಅತ್ತಿಗೆ ಮುಂದೆ ಸುಳ್ಳು ಹೇಳೋದು ಬಂದಿದ್ಯಾ? ಏನಾಯ್ತು ಮಧು? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನೀನು ನೋಡಿದ್ರೆ ಒಂಥರ ಹೇಳ್ತಿದ್ಯಾ, ಅವಳು ಒಂಥರ ಹೇಳ್ತಾ ಇದ್ದಾಳೆ. ನಾನು ಯಾರು ಕರೆ ಅನ್ಕೋಬೇಕು, ಯಾರು ಸುಳ್ಳು ಅನ್ಕೋಬೇಕು? ಇಲ್ಲ ಅದಕ್ಕೆ ನೀವು ಅವ್ರ ಮಾತು ನಂಬೇಡಿ. ಅವಳು ಏನು ಮಾಡಿದ್ರು ಗೊತ್ತಾ? ನಾನು ಪ್ರೀತಿ ಮಾಡ್ತಾ ಇದ್ದವನ್ನ ಅವಳು ಅವನನ್ನ ಕಾಳು ಹಾಕಿ ಅವಳನ್ನೇ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ನನ್ನ ಮುಂದೆ ಚಾಲೆಂಜ್ ಮಾಡಿದ್ಲು. ಇವಾಗ ರಾಜು ಅದನ್ನ ಒಪ್ಕೊಳ್ಳಿಲ್ಲ ನೋಡು. ಇವಾಗ ಅದನ್ನ ಬಂದು ಹೇಗಾದರೂ ನಿಲ್ಲಿಸ್ಬೇಕು ಅಂತ ಹೇಳಿ ನಮ್ಮ ಮದುವೆನ ನಿಲ್ಲಿಸೋದಕ್ಕೆ ಹೋಗ್ತಾ ಇದ್ದಾಳೆ ಇವಳು. ಸರಿ ಇಲ್ಲ ಅದಕ್ಕೆ ಇವಳು ನನ್ನ ಜೀವನ ಹಾಳು ಮಾಡಬೇಕು ಅಂತಾನೆ ಬಂದಿದ್ದಾಳೆ ಇಲ್ಲಿ. ಸಂಗೀತ, ಯಾಕೆ ಈ ರೀತಿ ಮಾಡ್ತಾ ಇದೆಯಾ? ಅಲ್ಲ, ಈ ಜಗತ್ತಲ್ಲಿ ಅವರೊಬ್ಬರೇನ ಇರೋದು? ಮತ್ತೆ ಬೇರೆ ಹುಡುಗರೇ ಇಲ್ವಾ ನಿನಗೆ? ನೋಡು ಸಂಗೀತ, ಆ ರೀತಿ ಎಲ್ಲ ಮಾಡಬಾರ್ದು. ನಿನಗೆ ಬೇಕಿದ್ರೆ ನಾನು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೇನೆ, ಸರಿನಾ? ಆದರೆ ಅವಳ ಲೈಫಲ್ಲಿ ನೀನು ಬರಬೇಡ. ಇಲ್ಲ ಮೀನಾಕ್ಕ, ನಾನು ನಿಜಾನೇ ಹೇಳ್ತಾ ಇರೋದು. ಅವ್ರು ಸರಿ ಇಲ್ಲ ಅಕ್ಕ. ಇವಳು ಅವ್ರನ್ನ ತುಂಬಾನೇ ಹಚ್ಕೊಂಡಿದ್ದಾಳೆ. ಆದರೆ ಅವರು ಇವಳನ್ನ ಟೈಮ್ ಪಾಸ್ಗೋಸ್ಕರ ಲವ್ ಮಾಡ್ತಾ ಇದ್ರ ಅಕ್ಕ. ಇವಾಗಲೇ ಒಂದು ಹುಡುಗಿ ಅವರಿಂದ ಪ್ರೆಗ್ನೆಂಟ್ ಇದ್ದಾಳೆ ಅಕ್ಕ. ಇದು ನಿಮ್ಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅದು ಇಲ್ಲ ಅದಕ್ಕೆ ಅವಳು ಹೇಳೋದೆಲ್ಲ ಬರೀ ಸುಳ್ಳು. ಅವಳು ಮಾತು ನಂಬೋದಕ್ಕೆ ಹೋಗಬೇಡಿ ಅದಕ್ಕೆ ನೀವು. ಎಲ್ಲ ಸುಳ್ಳು ಹೇಳ್ತಾಳೆ. ಅಂದರೆ ಅವನನ್ನು ನಾನು ಮದುವೆ ಆಗ್ತಾ ಇದ್ದೀನಲ್ಲ, ಇವಳಿಗೆ ಹೊಟ್ಟೆ ಉರಿ, ಹೊಟ್ಟೆಲಿ ಬೆಂಕಿ ಇಟ್ಟಂಗೆ ಆಗ್ತಾ ಇದೆಯೇನೋ, ಅದಕ್ಕೆ ಈ ರೀತಿ ಮಾಡ್ತಾ ಇದ್ದಾಳೆ ಅದಕ್ಕೆ ಇವಳು. ಅವಳು ಹೇಳ್ತಿರೋದು ನಿಜ ಆಗಿರ್ಬೋದು ಅಲ್ಲ ಮಧು? ಯಾಕೆ ನೀನು ಈ ರೀತಿ ಕೋಪ ಮಾಡ್ಕೋತಾ ಇದೆಯಾ? ಅದಕ್ಕೆ ನಾನು ನಿಮ್ಮನ್ನ ಎರಡನೇ ಅಮ್ಮ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಾನು ಎಲ್ಲನೂ ನಿಮ್ಮ ಮುಂದೆ ಹೇಳಿದೆ. ಅವ್ಳು ಹೇಳ್ತಾ ಇರೋದು ಸುಳ್ಳು. ಅದಕ್ಕೆ ನನ್ನ ಮಾತನ್ನ ನಂಬಿ. ನಾನು ನಿಮ್ಮ ಮುಂದೆ ಯಾವತ್ತೂ ಸುಳ್ಳು ಹೇಳಲ್ಲ ಅದಕ್ಕೆ. ಇದು ಮಾತ್ರ ನಿಜ. ಅವಳು ನನ್ನ ಲವರ್ನ ಪ್ರೀತಿ ಮಾಡ್ತಾ ಇದ್ಲು. ಅದನ್ನ ನಿಮ್ಮ ಮುಂದೆ ನಾನು ಹೇಗೆ ಹೇಳಿ? ಅವನ ಜೊತೆ ಎಲ್ಲ ಕೆಟ್ಟ ನಡ್ಕೊಳಕ್ಕೆ ಹೋಗ್ತಾ ಇದ್ಲು. ಅವನೇನೇ ನನಗೆ ಬಂದು ರಾಜುನೇ ನನಗೆಲ್ಲ ಹೇಳಿರೋದು ಇವಳ ಬಗ್ಗೆ. ಇವ್ರು ಸರಿ ಇಲ್ಲ ಅದಕ್ಕೆ. ನೋಡು ಸಂಗೀತ, ನೀನು ಈ ರೀತಿ ಎಲ್ಲ ಮಾಡೋದು ಸರಿ ಅನ್ನಿಸ್ತಾ ಇಲ್ಲಮ್ಮ ನನಗೆ. ನೋಡು, ಇಲ್ಲಿಂದ ಹೊಟ್ಟೋಗ್ಬಿಡು. ನಾವು ರಾಜುಗೆ ಕೊಟ್ಟು ಮದುವೆನ ಮದುವೆ ಮಾಡೋದು, ಅದನ್ನ ನೀನು ಅರ್ಥ ಮಾಡ್ಕೊ. ಓಕೆ, ಇಲ್ಲಿಂದ ಹೋಗ್ಬಿಡು. ಮೊದಲು ಇಲ್ಲಿಂದ ಹೋಗು ನೀನು. ಇಲ್ಲ, ಅವಳು ಸಿಟ್ಟು ನಿನಗೆ ಗೊತ್ತಲ್ಲ, ಇಲ್ಲ ನೀನು ಒಂದು ಹೊಡೆದೇ ಬಿಡ್ತಾಳೆ. ಹೋಗು, ನಾನು ನಿನ್ನ ಜೊತೆ ಆಮೇಲೆ ಬಂದು ಮಾತಾಡ್ತೀನಿ. ಇವಾಗ ಹೋಗು. ಸರಿ ಆಯಿತು ಮೀನಾಕ, ನೀವು ಹೋಗು ಅಂತ ಇದ್ದೀರಾ ಅಂತ ಹೇಳಿ ನಾನು ಹೋಗ್ತಾ ಇದ್ದೀನಿ. ಆದರೆ ನನಗೇನು ಇವ್ರ ಜೀವನ ಹಾಳು ಮಾಡಬೇಕು ಅಂತ ಏನಿಲ್ಲ. ಇವ್ರ ಜೀವನ ಸರಿ ಮಾಡಬೇಕು ಅಂತ ನಾನು ಇಲ್ಲಿ ಹೇಳೋದು ಬಂದೆ. ಆದರೆ ಇವಳು ಈ ರೀತಿಯಲ್ಲಿ ಅನ್ನೋದನ್ನ ಕೇಳಿ ನನಗೆ ತುಂಬಾ ಬೇಜಾರಾಯಿತು ಮೀನಾಕ. ಅವಳು ಇಷ್ಟ ಅಕ್ಕ, ಅವಳ ಜೀವನ ಅವಳಿಷ್ಟ. ನಾನೇನು ಮಾಡೋಕ್ಕಾಗಲ್ಲ. ನನಗೆ ಗೊತ್ತಿರೋದನ್ನು ನಾನು ಹೇಳೋದಕ್ಕೆ ಬಂದೆ. ಆದರೆ ಅವಳು ಅದನ್ನು ಕೇಳೋದಕ್ಕೆ ರೆಡಿ ಇಲ್ಲ ಅಂದಮೇಲೆ ನಾನು ಹೋಗ್ತೀನಿ ಅಕ್ಕ. ಸಾರಿ ಅದು ಇನ್ನೊಮ್ಮೆ ಯಾವತ್ತೂ ನಿನ್ನ ಮುಂದೆ ಈ ರೀತಿಯೆಲ್ಲ ಹೇಳೋಕ್ಕೆ ಬರಲ್ಲ. ನೀನು ರಾಜು ಅವ್ರನ್ನೇ ಮದುವೆ ಆಗು. ನನಗೇನು ಅವ್ರ ಮೇಲೆ ಯಾವುದೇ ರೀತಿಯಾದ ಫೀಲಿಂಗ್ಸ್ ಇಲ್ಲ. ನನಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ. ಬೇಕಿದ್ರೆ ನೋಡು, ನಾನು ಮದುವೆ ಆಗೋ ಹುಡುಗ. ನಿನ್ನ ರಾಜುನ ನನಗೇನು ಪ್ರೀತಿ ಮಾಡ್ಬೇಕನ್ನೋ ಆಸೆ ಇಲ್ಲ. ಅವ್ರ ಮೇಲೆ ನನಗೆ ಯಾವುದೇ ರೀತಿಯಾದ ಫೀಲಿಂಗ್ಸು ಇಲ್ಲ. ಅರ್ಥ ಆಯ್ತಾ? ಇದನ್ನು ನೀನು ಅರ್ಥ ಮಾಡ್ಕೊ. ಅವರು ಯಾರನ್ನೂ ಲವ್ ಮಾಡ್ತಾರಂತ ನಿನ್ನ ಜೀವನ ಸರಿ ಹೋಗಲಿ ಅಂತ ನಾನು ಹೇಳೋದು ಬಂದರೆ ನೀನು ನನ್ನನ್ನೇ ಕೆಟ್ಟಾಗಿ ನೋಡ್ತಾ ಇದೀಯಾ. ಓಕೆ, ಪರವಾಗಿಲ್ಲ. ನೀನು ಚೆನ್ನಾಗಿರ್ತೀಯಲ್ಲ, ನನಗೆ ಅಷ್ಟೇ ಸಾಕು. ನಾನು ಹೋಗ್ತೀನಿ ಮಧು. ಮೀನಾಕ, ನಾನು ಹೋಗ್ತೀನಿ. ಬಾಯ್ ಅಕ್ಕ.
ಬಾಯ್ ಮಧು. ಗುಡ್ ಬಾಯ್. ಇಲ್ಲಿಂದ ಮೊದಲು ತೊಲಗು. ಇನ್ನೊಮ್ಮೆ ನಮ್ಮ ಮನೆ ಸನಿಕೋ ನಿನ್ನ ಹಾಯ್ಬೇಡ. ಇನ್ನೊಂದು ಸಾರಿ ಏನಾದರೂ ನಮ್ಮ ಮನೆ ಸಮೀಪ ನೀನೇನಾದರೂ ಬಂದರೆ ನಿನ್ನ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇಲ್ಲಿಂದ ಹೋಗೆ ಮೊದಲು. ಹೋಗು ಸಂಗೀತ. ಸರಿ ಆಯಿತು, ಹೋಗು. ಸರಿ ಆಯಿತು ಮೀನಾಕ, ಹೋಗ್ತೀನಿ. ಅದಕ್ಕೆ ನೀವು ಅವಳ ಮಾತೆಲ್ಲ ನಂಬದಕ್ಕೆ ಹೋಗಬೇಡ. ಅದಕ್ಕೆ ಪ್ಲೀಸ್. ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಮಧು? ನಾನು ಅವಳ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ನೀನು ಕೂಲಾಗು. ನಡಿ ಒಳಗಡೆ. ನಾಳೆ ಅವ್ರು ನಿನ್ನ ನೋಡೋದು ಬರ್ತಾರೆ. ನೀನು ಈ ರೀತಿ ಇದ್ರೆ ಹೇಗೆ? ಸ್ವಲ್ಪ ರಿಲ್ಯಾಕ್ಸ್ ಆಗು, ಹೋಗು. ಸರಿ ಆಯಿತು ಅದಕ್ಕೆ. ಇವಳು ಬಂದು ನನ್ನ ಮೂಡೆಲ್ಲ ಹಾಳು ಮಾಡಿಬಿಟ್ಲು. ಛೇ, ಇನ್ನೂ ಯಾರ ಮುಂದೆ ಏನೇನು ಹೇಳ್ತಿಲ್ಲೇನೋ ಬಿಟ್ಟಿದ್ರೆ. ಅದಕ್ಕೆ ಮುಂದೆ ಹೇಳಿದ್ರೆ ಅಂತ ಅದಕ್ಕೆ ಹೇಗೋ ಮ್ಯಾನೇಜ್ ಮಾಡಿದೆ. ಅದಕ್ಕೆ ಎಲ್ಲರೂ ನಂಬ್ತಾರೆ ಸಲೀಸಾಗಿ. ಅದಕ್ಕೆ ಅವ್ರನ್ನ ಯಾಮರ್ಸೋದಕ್ಕೆ ಬಂದಿದ್ದಾಳೆ ಇಲ್ಲಿ. ಇದರಲ್ಲಿ ನಾನು ಯಾವುದನ್ನ ನಿಜ ಅನ್ಕೋಬೇಕು? ಸಂಗೀತ ಹೇಳಿದ್ನ ನಿಜ ಅನ್ಕೋಬೇಕಾ ಅಥವಾ ಮಧು ಹೇಳಿದ್ನ ನಿಜ ಅನ್ಕೋಬೇಕಾ? ಏನು ಮಾಡಬೇಕು ಅಂತ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ.